Sometimes I wish I had like loyal friends at least, let alone loyal men. ಆಯಿತಾ, ಎಲ್ಲರೂ ಫುಲ್ ಡಿಪಾರ್ಟ್ ಆಗಿಬಿಟ್ರು. ಐ ಮೀನ್ ಲೈಕ್ ನನಗೆ ಕಾನ್ಸ್ಟೆಂಟಾಗಿ ಯಾರೂ ಇರಲೇ ಇರಲಿಲ್ಲ ಆ್ಯಕ್ಚುಲಿ. ನಂಗೆ ರೀಸೆಂಟಾಗಿ ಐ ಹ್ಯಾಡ್ ಲೈಕ್ 1 year ಹಿಂದೆ that girl, my friend, okay, let's call her Anu. She's from a pretty more comfortable family. She got arranged marriage ಆಯಿತಾ. ಆಮೇಲೆ ಹುಡುಗನೂ ಸೇಮ್ ಪ್ರೊಫೆಷನು, ಇಟ್ಸ್ ಬ್ಲೂ ಕಾಲರ್ ಪ್ರೊಫೆಷನ್. ಆಮೇಲೆ she kind of we were school friends and we reconnected. And then we were just hanging out. I used to go to their house, watch TV and have fun. ಆಮೇಲೆ ನೋಡಿದ್ರೆ ಆಫ್ಟರ್ ಸಮ್ ಟೈಮ್ ಲೈಕ್ ವಿ ಡಿಡ್, ಅವಳು ಇಲ್ಲಿರೋ ತನಕನೂ ಶಿ ಕೈಂಡ್ ಆಫ್ ಯೂಸ್ಡ್ ಮೀ ಅನಿಸುತ್ತೆ. ಶಿ ಕೈಂಡ್ ಆಫ್ ಟುಕ್ ಲೈಕ್ ಓಕೆ ವಿಲ್ ಗೋ ದೇರ್, ವಿ ಮೇಕ್ ಪ್ಲ್ಯಾನ್ಸ್ ಅಂತ. ವಿತ್ ಹಸ್ಬೆಂಡ್ ಆಲ್ಸೋ ವಾಸ್ ದೇರ್. ಸೊ ಲೈಕ್ ಬೇಸಿಕ್ಲಿ ಹರ್ಸ್ ವಾಸ್ ಅ ಲವ್ ಮ್ಯಾರೇಜ್. ಸಾರಿ, ನಾಟ್ ಲವ್ ಮ್ಯಾರೇಜ್, ಲವ್ ಮಾಡ್ತಾ ಇದ್ಲು, ಬಟ್ ಅದು ಇದಾಗೋಯ್ತು, ಒಪ್ಕೊಳ್ಳಿಲ್ಲ ಅವ್ರ ಪೇರೆಂಟ್ಸ್ ಒಪ್ಕೊಳ್ಳಿಲ್ಲ ಅಂತ ಅರೇಂಜ್ ಮ್ಯಾರೇಜಿಗೆ ದೇ ಬ್ರಾಟ್ ಅನದರ್ ಯಾವುದು ಅಲಯನ್ಸ್. ಅವಳಿಗೆ ಇಷ್ಟ ಆಯಿತು, ಮದುವೆ ಆದರು. ಬಟ್ ಆಮೇಲೆ ಲೈಕ್ ಶಿ ಯೂಸ್ ಟು ಕಾಲ್ ಮೀ ಆರ್ ರ್ಯಾಂಟ್ ಅಬೌಟ್ ಅವ್ರ ಅತ್ತೆ, ಆಮೇಲೆ ಗೈಸ್ ಬೆಸ್ಟ್ ಫ್ರೆಂಡ್, ಎವ್ರಿಥಿಂಗ್ ಟು ಮೀ. I don't like, I was very like supportive. I was just listening. ಏನು ಅಡ್ವೈಸ್ ಏನು ಕೊಡೋಷ್ಟೇ, ನನಗೇನು ಅವ್ರು ಯಾರೂ ಗೊತ್ತಿಲ್ಲ. ಸೊ ಯೂಸ್ ಟು ಜಸ್ಟ್ ಕೇಳಿಸ್ಕೊತಾ ಇದ್ದೆ, ಅಟ್ಲೀಸ್ಟ್ ವಾಸ್ ದೇರ್ ಫಾರ್ ಹರ್. ಬಟ್ ವೆನ್ ಐ ನೀಡೆಡ್ ಹರ್, ವೆನ್ ಐ ವಾಸ್ ವೆನ್ ಐ ಗಾಟ್ ಚೀಟೆಡ್ ಆನ್ ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ವಾಂಟಿಂಗ್ people around me, she was like, okay, no, not like exactly no, she has completely stopped talking to me. I mean like she did it eventually, like ಒಂದು ಎರಡು ತಿಂಗಳು ತಗೊಂಡು, like later on she completely shut me down. Okay, I used to text her like how I miss having hanging out with you ಅಂತ. But all this is like relatively rich people, they're like they are more selfish actually. ಅವ್ರಿಗೆ ಏನು ಬೇಕೋ ಅದು ಮಾಡ್ತಾ ಇರ್ತಾರೆ. ಸೊ ರಿಡಿಕ್ಯುಲಸ್ ಅಲ್ವಾ? why have I not understood the rules of life yet? ಥೂ ನನ್ನ ಜನ್ಮಕ್ಕೆ.